ಹಾಯ್ ಗೆಳೆಯರೇ, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಇವತ್ತು ನಮ್ಮ ಬೆಂಗಳೂರಲ್ಲಿ ನಡೆದಿರೋ ಒಂದು ಘಟನೆ ಇಡೀ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ವಿಷಯವೇನೆಂದ್ರೆ, ದೇಶದ ಅಗ್ರಗಣ್ಯ ಉದ್ಯಮಿ ಅದಾನಿ ಗ್ರೂಪ್ಸ್ ಅಧ್ಯಕ್ಷ ಗೌತಮ್ ಅದಾನಿ ಅವರು ಸಡನ್ ಆಗಿ ಬೆಂಗಳೂರಿಗೆ ಬಂದು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸದಾಶಿವನಗರದಲ್ಲಿರೋ ಡಿ.ಕೆ.ಶಿ ಅವರ ಮನೆಗೆ ಬಂದ ಅದಾನಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಅವರ ಜೊತೆ ಮುಖಾಮುಖಿಯಾಗಿ ಕುಳಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅದಾನಿಯವರು ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬಂದಿದ್ರು. ಅಲ್ಲಿಂದ ವಾಪಸ್ ಏರ್ಪೋರ್ಟ್ಗೆ ಹೋಗೋ ಮಾರ್ಗ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಈ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಗೌತಮ್ ಅದಾನಿ ಅವರು ಬರುವಾಗ ಅವರ ಭದ್ರತಾ ಸಿಬ್ಬಂದಿ ಕಾರುಗಳನ್ನ ಕವರ್ ಮಾಡಿಕೊಂಡು ಅವರು ಮಾಧ್ಯಮಗಳ ಕ್ಯಾಮೆರಾಗಳಿಗೆ ಕಾಣಿಸದ ರೀತಿಯಲ್ಲಿ ಕರೆದುಕೊಂಡು ಹೋದ ದೃಶ್ಯಗಳು ಕೂಡ ಕಂಡು ಬಂದವು. ಈ ಭೇಟಿ ಯಾಕೆ ಇಷ್ಟೊಂದು ಕುತೂಹಲ ಮೂಡಿಸಿದೆ ಅಂದ್ರೆ, ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಮತ್ತು ಗೌತಮ್ ಅದಾನಿ ವಿರುದ್ಧ ವಾಗ್ದಾಳಿ ನಡೆಸ್ತಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನು ಅದಾನಿಗೆ ವಹಿಸ್ತಿದ್ದಾರೆ, ಅವರಿಗೆ ಸವಲತ್ತು ಕೊಡ್ತಿದ್ದಾರೆ ಅಂತ ದಿನವೂ ಆರೋಪ ಮಾಡ್ತಿರ್ತಾರೆ. ಆದರೆ ಅದೇ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿರೋ ಡಿ.ಕೆ. ಶಿವಕುಮಾರ್ ಅವರನ್ನ ಗೌತಮ್ ಅದಾನಿ ಬಂದು ಭೇಟಿಯಾಗಿದ್ದಾರೆ. ಗೆಳೆಯರೇ, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮ ಸ್ಟೋರಿ ಪ್ಲಸ್ ಕನ್ನಡ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೆಳೆಯರೇ. ಅಷ್ಟಕ್ಕೂ ಈ 1 ಗಂಟೆಯ ಭೇಟಿಯ ಹಿಂದೆ ಏನೆಲ್ಲ ವಿಚಾರಗಳು ಚರ್ಚೆ ಆಗಿದ್ವೋ ಗೊತ್ತಾ? ಸಿಎಂ ಕಚೇರಿ ನೀಡಿದ ಮಾಹಿತಿ ಪ್ರಕಾರ ಇದೊಂದು ಕೇವಲ ಸೌಜನ್ಯಯುತ ಭೇಟಿ ಅಥವಾ ಕರ್ಟಸಿ ಮೀಟಿಂಗ್. ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಮಾತಾಡ್ತಾ, ನಾನು ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಆದ ಮೇಲೆ ಅವರು ಮೊದಲ ಬಾರಿಗೆ ಬಂದು ಭೇಟಿಯಾಗಿದ್ದಾರೆ. ರಾಜ್ಯದಲ್ಲಿ ಅವರು ಕೆಲವೊಂದು ಉದ್ಯಮಗಳನ್ನ ಮಾಡ್ತಿದ್ದಾರೆ, ಅದಕ್ಕಾಗಿಯೇ ಬಂದಿದ್ರು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ರಾಜಕೀಯ ಮತ್ತು ಉದ್ಯಮ ವಲಯದಲ್ಲಿ ಕೇಳಿ ಬರ್ತಿರೋ ಮಾತುಗಳೇ ಬೇರೆ. ಇದರ ಹಿಂದೆ ಬೆಂಗಳೂರಿನಲ್ಲಿ ನಡೆದಿರೋ ಅತ್ಯಂತ ಬೃಹತ್ ಮತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚದ ಸುರಂಗ ರಸ್ತೆ ಅಂದ್ರೆ ಟನಲ್ ರೋಡ್ ಯೋಜನೆಯ ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಸಂಚಾರ ದಟ್ಟಣೆಯ ಕಡಿಮೆ ಮಾಡಲು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು 16.75 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಈ ಬೃಹತ್ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಅದಾನಿ ಗ್ರೂಪ್ ಸೇರಿದಂತೆ ಹಲವು ಸಂಸ್ಥೆಗಳು ಬಿಡ್ಡಿಂಗ್ ಮಾಡಿದವು. ಇದರಲ್ಲಿ ಸರ್ಕಾರದ ಮೂಲ ಅಂದಾಜು ವೆಚ್ಚ 17,698 ಕೋಟಿ ರೂಪಾಯಿ ಆಗಿತ್ತು. ಆದರೆ ಅದಾನಿ ಸಂಸ್ಥೆಯು ಬರೋಬ್ಬರಿ 22,267 ಕೋಟಿ ರೂಪಾಯಿಗೆ ಬಿಡ್ ಸಲ್ಲಿಸಿದೆ. ಸರ್ಕಾರದ ಅಂದಾಜಿಗಿಂತ ಮೊತ್ತ ಹೆಚ್ಚಿದ್ದರೂ ಈ ಬಿಡ್ಡಿಂಗ್ ನಲ್ಲಿ ಭಾಗವಹಿಸಿದ ಇತರ ಕಂಪನಿಗಳಿಗೆ ಹೋಲಿಸಿದರೆ ಅದಾನಿ ಗ್ರೂಪ್ ಸಲ್ಲಿಸಿರುವ ಮೊತ್ತವೇ ಅತ್ಯಂತ ಕಡಿಮೆ ಆಗಿದೆ. ಅಂದ್ರೆ ಅವರು ಲೋಯೆಸ್ಟ್ ಬಿಲ್ಡರ್ ಆಗಿ ಹೊರಹೊಮ್ಮಿದ್ದಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಬೇರೆ ಕಂಪನಿಗಳಿಗಿಂತ ಕಡಿಮೆ ಮೊತ್ತ ನಮೂದಿಸಿರುವ ಕಾರಣಕ್ಕಾಗಿ ಈ ಬೃಹತ್ ಕಾಮಗಾರಿ ಅದಾನಿ ಗ್ರೂಪ್ಗೆ ಸಿಗೋ ಸಾಧ್ಯತೆ 90%ರಷ್ಟಿದೆ. ಈಗಾಗಲೇ ಅದಾನಿ ಸಂಸ್ಥೆಯವರು ಸುರಂಗ ಮಾರ್ಗ ಹಾದು ಹೋಗುವ ಪ್ರದೇಶಗಳಲ್ಲಿ ಭೂ ಸಮೀಕ್ಷೆ, ಮಣ್ಣಿನ ಪರೀಕ್ಷೆ ಸೇರಿದಂತೆ ಪ್ರಾಥಮಿಕ ಸರ್ವೆ ಕೆಲಸಗಳನ್ನು ಕೂಡ ಮುಗಿಸಿದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಅಧಿಕೃತವಾಗಿ ಅದಾನಿ ಕಂಪನಿಗೆ ಈ ಟೆಂಡರ್ ಮಂಜೂರು ಮಾಡಿಲ್ಲ. ಈ ಪ್ರಕ್ರಿಯೆ ಮುಗಿಯಬೇಕೆಂದ್ರೆ ರಾಜ್ಯ ಸಚಿವ ಸಂಪುಟ ಅಂದ್ರೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗಿ ಒಪ್ಪಿಗೆ ಸಿಗಬೇಕಾಗಿದೆ. ಇದೇ ಕಾರಣಕ್ಕೆ ಗೌತಮ್ ಅದಾನಿ ಅವರು ಖುದ್ದಾಗಿ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿಯಾಗಿ ಈ ಪ್ರಾಜೆಕ್ಟ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದು ಮಾತ್ರ ಅಲ್ಲ, ರಾಜ್ಯಕ್ಕೆ ಬೃಹತ್ ಪ್ರಮಾಣದ ಹೂಡಿಕೆ ತರೋದು, ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಮತ್ತು ಯುವಕರಲ್ಲಿರೋ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡೋ ವಿಚಾರಗಳ ಬಗ್ಗೆಯೂ ಚರ್ಚೆ ಆಗಿದೆ. ಬರೀ ರಾಜಕೀಯಕ್ಕಾಗಿ ದೊಡ್ಡ ಉದ್ಯಮಿಗಳನ್ನು ಬೈಕೊಂಡು ಕೂತ್ಕೊಂಡ್ರೆ ರಾಜ್ಯದ ಅಭಿವೃದ್ಧಿ ಆಗಲ್ಲ. ನಮಗೆ ರಾಜ್ಯಕ್ಕೆ ಹೂಡಿಕೆ ಬರಬೇಕು, ಮೂಲ ಸೌಕರ್ಯ ಅಭಿವೃದ್ಧಿ ಆಗ್ಬೇಕು, ಜನರಿಗೆ ಕೆಲಸ ಸಿಗ್ಬೇಕು ಅಂದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳನ್ನು ಅಟ್ರಾಕ್ಟ್ ಮಾಡಲೇಬೇಕಾಗುತ್ತದೆ. ಇನ್ನೊಂದ್ ಕಡೆ ಈ ಭೇಟಿ ನಡೆದ ತಕ್ಷಣವೇ ಪ್ರತಿಪಕ್ಷ ಬಿಜೆಪಿಯ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೌಂಟರ್ ಕೊಡ್ತಾ, ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಮೀಟಿಂಗ್ ನಲ್ಲೂ ಅದಾನಿ ಬಿಜೆಪಿಯ ಏಜೆಂಟ್ ಅಂತ 100 ಬಾರಿ ಹೇಳ್ತಾರೆ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದೇ ಅದಾನಿಗೆ ಸ್ವಾಗತ ಮಾಡ್ತಿದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಪರ್ಮಿಷನ್ ತಗೊಂಡು ಈ ಭೇಟಿ ಮಾಡಿದ್ದಾರಾ ಅಂತ ಲೇವಡಿ ಮಾಡಿದ್ದಾರೆ. ದೆಹಲಿಯಲ್ಲಿ ಅದಾನಿ ವಿರುದ್ಧ ಮಾತನಾಡಿ ಕರ್ನಾಟಕದಲ್ಲಿ ಅವರ ಜೊತೆ ಡೀಲ್ ಮಾಡೋದು ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ.
ಅಷ್ಟೇ ಅಲ್ಲದೆ ಮಾಜಿ ಸಚಿವ ಶ್ರೀರಾಮುಲು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದು, ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದಿರೋ ಗುಂಡಿಗಳನ್ನು ಪ್ಯಾಚ್ ಅಪ್ ಮಾಡೋಕೆ ಈ ಸರ್ಕಾರಕ್ಕೆ ಆಗ್ತಿಲ್ಲ. ಐಟಿ ಬಿಟಿ ಕಂಪನಿಗಳು ರಸ್ತೆ ಸಮಸ್ಯೆಯಿಂದ ನರಳ್ತಿವೆ. ಇಂಥ ಸ್ಥಿತಿಯಲ್ಲಿ ಸಾವಿರಾರು ಕೋಟಿ ವೆಚ್ಚದ ಸುರಂಗ ರಸ್ತೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಕಮಿಷನ್ ಹೊಡೆಯೋ ಸಲುವಾಗಿ ಈ ಸುರಂಗ ರಸ್ತೆ ಯೋಜನೆ ತರ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಒಟ್ಟಿನಲ್ಲಿ ಗೌತಮ್ ಅದಾನಿ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಈ 1 ಗಂಟೆಯ ಮುಖಾಮುಖಿ ಭೇಟಿ ಮುಂಬರುವ ದಿನಗಳಲ್ಲಿ ರಾಜ್ಯದ ಉದ್ಯಮ ಮತ್ತು ರಾಜಕೀಯ ವಲಯದಲ್ಲಿ ಇನ್ನೆಷ್ಟು ದೊಡ್ಡ ಚರ್ಚೆಗಳನ್ನು ಹುಟ್ಟುಹಾಕುತ್ತೆ ಅನ್ನೋದು ಕಾಯ್ದು ನೋಡ್ಬೇಕಾಗಿದೆ. ಗೆಳೆಯರೇ, ಈ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಿಮಗೆ ಏನನ್ನಿಸ್ತು? ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ನಿಮ್ಮೆಲ್ಲರ ಕಮೆಂಟ್ ಓದಲು ನಾನು ಸದಾ ಕಾಯ್ತಾ ಇರ್ತೀನಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಧನ್ಯವಾದಗಳು.